ಕರ್ನಾಟಕ ಶಾಲಾ ಶಿಕ್ಷಣದಲ್ಲೂ ಆತಂಕ. ಕರ್ನಾಟಕ ಶಾಲಾ ಶಿಕ್ಷಣದಲ್ಲಿ ಆತಂಕ. ಹೈಸ್ಕೂಲ್ ಮಟ್ಟದಲ್ಲಿ ಹೆಚ್ಚುತ್ತಿದೆ ಡ್ರಾಪ್ ಔಟ್. ಪ್ರಾಥಮಿಕ ಶಾಲೆಯಲ್ಲಿ ಸುಧಾರಣೆ ಕಂಡರು. ಕರ್ನಾಟಕ ಶಾಲಾ ಶಿಕ್ಷಣದಲ್ಲಿ ಆತಂಕ. ಹೈಸ್ಕೂಲ್ ಮಟ್ಟದಲ್ಲಿ ಹೆಚ್ಚುತ್ತಿದೆ ಡ್ರಾಪ್ ಔಟ್. ಮಕ್ಕಳು ಕಲಿಯೋದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಪ್ರಾಥಮಿಕ ಶಾಲೆಯಲ್ಲಿ ಸುಧಾರಣೆ ಕಂಡರು, ಪ್ರೌಢಶಾಲೆಯಲ್ಲಿ ಕಂಟಕ. ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಮಕ್ಕಳಿಗೆ ಅದೇನಾಗುತ್ತೋ. ಕರ್ನಾಟಕ ಶಿಕ್ಷಣ ಲೋಕದಲ್ಲಿ ಬಿಗ್ ರಿಪೋರ್ಟ್ ಇದು. ಪ್ರಾಥಮಿಕ ಹಂತದಲ್ಲಿ ಡ್ರಾಪ್ ಔಟ್ ಶೂನ್ಯಕ್ಕೆ ಇಳಿಕೆ ಆದರೆ ಹೈಸ್ಕೂಲ್ನಲ್ಲಿ ಏರಿಕೆ ಆಗಿದೆ. ಹೆಚ್ಚುತ್ತಿದೆ ವಿದ್ಯಾರ್ಥಿಗಳ ಹೊರಗುಳಿಯುವಿಕೆ. 5 ವರ್ಷಗಳಲ್ಲಿ ಡ್ರಾಪ್ ಔಟ್ ದರ ಶೇಕಡ 19.63ರಿಂದ ಶೇಕಡ 20.4ಕ್ಕೆ ಇಳಿಕೆ. 2024-25ರಲ್ಲಿ ಪ್ರೌಢಶಾಲಾ ಹಂತದ ಡ್ರಾಪ್ ಔಟ್ ದರ ಶೇಕಡ 18.3ಕ್ಕೆ. ದಲಿತ ಮತ್ತು ಬುಡಕಟ್ಟು ವಿದ್ಯಾರ್ಥಿಗಳ ಡ್ರಾಪ್ ಔಟ್ ದರ ಶೇಕಡ 31.9. ಎಸ್ಸಿ ವಿದ್ಯಾರ್ಥಿಗಳು ಹೊರಗುಳಿಯುವಿಕೆಯಲ್ಲಿ ಕರ್ನಾಟಕಕ್ಕೆ ದೇಶದಲ್ಲಿ 5ನೇ ಸ್ಥಾನ. ಮನೆ ಶಾಲೆಯ ನಡುವಿನ ಅಂತರ ಹೆಚ್ಚಿರುವುದು ಡ್ರಾಪ್ ಔಟ್ಗೆ ಮುಖ್ಯ ಕಾರಣ. ಶಿಕ್ಷಣ ಇಲಾಖೆಗೆ ಇದು ದೊಡ್ಡ ಪಾಠ ಆಗಬೇಕು. ಸೈಕಲ್ ವಿತರಣೆ ಯೋಜನೆಯನ್ನು ಸರ್ಕಾರ ನಿಲ್ಲಿಸಿದ್ದೇ ಮುಳುವಾಯಿತೆ. ರಾಜ್ಯಸಭೆಯಲ್ಲಿ ಬಹಿರಂಗವಾದಂತಹ ಮಾಹಿತಿ ಇದು. ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ಕರ್ನಾಟಕದ ಶಾಲಾ ಶಿಕ್ಷಣ, ಅದರಲ್ಲೂ ಕೂಡ ಕರ್ನಾಟಕದ ಶಿಕ್ಷಣ ಇಲಾಖೆ ಇದೆಯಲ್ಲ, ಇದರಲ್ಲಿ ಎಚ್ಚರಗೊಳ್ಳಬೇಕು. ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಮಕ್ಕಳ ಹೊರಗುಳಿಯುವಿಕೆ ಈಗೇನು ಯಥೇಚ್ಛವಾಗಿಲ್ಲ, ಆ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಕೆ ಕಂಡಿದೆ. ಆದರೆ ಪ್ರೌಢಶಾಲಾ ವಿಚಾರಕ್ಕೆ ಬಂದಾಗ ಅದರಲ್ಲಿ ಭಾರಿ ಏರಿಕೆ ಆಗಿದೆ. ಡ್ರಾಪ್ ಔಟ್ ಆಗೋದು, 9ನೇ ಕ್ಲಾಸ್ ಹೋಗೋದು, ಅರ್ಧಕ್ಕೆ ನಿಲ್ಲಿಸೋದು, ಆಮೇಲೆಲ್ಲೋ ಕೆಲಸಕ್ಕೆ ಹೋಗೋದು. 10ನ್ನು ಕಂಪ್ಲೀಟ್ ಮಾಡದ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಕೂಡ ಏರಿಕೆ. ಈ ಪೈಕಿ ಶಿಕ್ಷಣದಲ್ಲಿ ವಂಚನೆಗೆ ಒಳಗಾಗ್ತಾ ಇರತಕ್ಕಂತಹದ್ದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದರಲ್ಲೂ ಕೂಡ ಶೇಕಡವಾರಲ್ಲಿ ಏರಿಕೆ ಇದೆ. ಅದಕ್ಕೆ ಕಾರಣ ಏನು ಅನ್ನೋದು ಪತ್ತೆ ಹಚ್ಚುವಂತಹ ಕೆಲಸ ಶಿಕ್ಷಣ ಇಲಾಖೆಯಿಂದ ನಡೆದಿದೆಯಾ ಅಂತ ಕೇಳಿದ್ರೆ ಕಾಟಾಚಾರಿಗೆ ನಡೆದಿದೆ. ಆಳವಾಗಿ ನಡೆದಿದೆಯಾ ಅಂತ ಕೇಳಿದ್ರೆ ಇಲ್ಲ. ಶಿಕ್ಷಣ ಇಲಾಖೆ ಮಾಡಬೇಕಾಗಿರೋದೇನು? ಡ್ರಾಪ್ ಔಟ್ ಆಗೋದಕ್ಕೆ ಮಕ್ಕಳಿಗೇನಾದರೂ ಆರ್ಥಿಕ ಸಮಸ್ಯೆಗಳು ಎದುರಾಗ್ತಾ ಇದೆಯಾ, ಅಥವಾ ಸಾಮಾಜಿಕ ಶೋಷಣೆಗೆ ಏನಾದರೂ ಒಳಗಾಗ್ತಾ ಇದ್ದಾರಾ? ಶಾಲಾ ಕಟ್ಟಡದ 4 ಗೋಡೆಯ ಮಧ್ಯದಲ್ಲಿ ಮಕ್ಕಳನ್ನು ಅವಮಾನಿಸಲಾಗ್ತಾ ಇದೆಯಾ? ಈ ತರಹದ್ದು ಕೂಡ ಪ್ರಶ್ನೆಗಳು ಉದ್ಭವಗೊಳ್ತವೆ. ಕೇವಲ ಫಿನಾನ್ಷಿಯಲ್ ಪ್ರಾಬ್ಲಮ್ಗಳಿಂದಲೇ ಡ್ರಾಪ್ ಔಟ್ ಅನ್ನೋದು ಸುಳ್ಳು. ಕೆಲವೊಮ್ಮೆ ಸಾಮಾಜಿಕ ಶೋಷಣೆಗಳಿರಬಹುದು, ಅಥವಾ ಬೇರೆ ಬೇರೆ ತರಹದ ಕಾರಣಗಳಿರಬಹುದು. ಇನ್ನು ಆ ಕುಟುಂಬ ಆರ್ಥಿಕವಾಗಿ ಸದೃಢ ಆಗದೇ ಇರಬಹುದು. ಇವೆಲ್ಲವೂ ಕೂಡ ಕಾರಣ ಒಳಗೊಂಡಿರ್ತವೆ. ಹೈಸ್ಕೂಲ್ ಮಟ್ಟದಲ್ಲಿ ಹೆಚ್ಚುತ್ತಿದೆ ಡ್ರಾಪ್ ಔಟ್. ಈ ಬಗ್ಗೆ ಶಿಕ್ಷಣ ಇಲಾಖೆ ಚಿಂತಿಸಬೇಕಿದೆ. ಪ್ರಾಥಮಿಕ ಶಾಲೆಯಲ್ಲಿ ಸುಧಾರಣೆ ಕಂಡರೂ ಕೂಡ ಪ್ರೌಢಶಾಲೆಯಲ್ಲಿ ಕಂಟಕ. ಕರ್ನಾಟಕ ಶಿಕ್ಷಣ ಲೋಕದಲ್ಲಿ ಬಿಗ್ ರಿಪೋರ್ಟ್ ಇದು. ಇದು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ವಿಚಾರ ಅಲ್ಲ. ಶಿಕ್ಷಣ ಸಚಿವರೇ ತಲೆ ತಗ್ಗಿಸಿ ಯೋಚನೆ ಮಾಡಬೇಕಾದ ವಿಚಾರ. ಹೆಚ್ಚುತ್ತಿದೆ ವಿದ್ಯಾರ್ಥಿಗಳ ಹೊರಗುಳಿಯುವಿಕೆ. ಡ್ರಾಪ್ ಔಟ್ ಆಗ್ತಿದ್ದಾರೆ. 5 ವರ್ಷಗಳಲ್ಲಿ ಡ್ರಾಪ್ ಔಟ್ ದರ ಶೇಕಡ 19.63ರಿಂದ ಶೇಕಡ 20.4ಕ್ಕೆ ಏರಿಕೆ. ಇನ್ನು 24-25ರಲ್ಲಿ ಪ್ರೌಢಶಾಲಾ ಹಂತದ ಡ್ರಾಪ್ ಔಟ್ ದರ ಶೇಕಡ 18.3ಕ್ಕೆ. ಇದರಲ್ಲಿ ಒಂದು ವರ್ಗದ ಮಕ್ಕಳು ಡ್ರಾಪ್ ಔಟ್ ಆಗ್ತಿದ್ದಾರೆ ಅನ್ನೋದೇ ಆತಂಕದ ವಿಚಾರ. ಎಸ್ಸಿ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಯಾಕೆ ಆಗ್ತಿದ್ದಾರೆ, ಅದರ ಬಗ್ಗೆ ಒಂದು ಸಣ್ಣ ಅಧ್ಯಯನ ಆಗಬೇಕು. ಯಾವ ಕಾರಣಕ್ಕೋಸ್ಕರ ಈ ಸಮುದಾಯದ ಮಕ್ಕಳು ಅಕ್ಷರಗಳನ್ನು ಕಲಿಯೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ? ನಿರಕ್ಷರ ಕುಕ್ಷಿಗಳಾದರೆ ನಷ್ಟ ರಾಜ್ಯಕ್ಕೆ. ಕಲಿಯಬೇಕಾದ ವಿದ್ಯಾರ್ಥಿಗಳು ನಿರಕ್ಷರ ಕುಕ್ಷಿಗಳಾದರೆ ಸಮಾಜಕ್ಕೆ ನಷ್ಟ. ಅದು ಕೇವಲ ಆ ಮನೆಗೆ ಮಾತ್ರ ಅಲ್ಲ. ನಿರುದ್ಯೋಗದ ಸಮಸ್ಯೆಗಳು ಹೆಚ್ಚಾಗ್ತವೆ, BPL ಕಾರ್ಡ್ಗಳು ಹೆಚ್ಚಾಗ್ತವೆ ರಾಜ್ಯದಲ್ಲಿ. ಹೀಗೆಲ್ಲ ಇದ್ದಾಗ ಶಿಕ್ಷಣ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಬೇಕಾಗಿ ಜನಾಗ್ರಹಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.